ಯಾರಿಗೆ ಬಂದ್ರು ಚೇತನ್ ಕಡೆಯಿಂದ ಬಂದರೆ ಹೆವಿ ಆಫರ್ಸ್ ಇರುತ್ತೆ. ಬನ್ನಿ ಗೈಸ್. ಇವನು ಇವ್ರ ಅಣ್ಣಗೆ ಎಂತ ಸ್ಕ್ಯಾಮ್ ಮಾಡ್ದ ಅಂದರೆ ಪಿ ಟಿ ಹೆಂಗೆ ಬರೀತೆ ಪಿ ಟಿ ಗೇಮ್ಸ್ ತಾನೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಇನ್ನೊಂದು ಚಾನ್ಸ್ ಕೊಡ್ಬೇಕಾ ಸರಿ ಅಳ್ಬೇಡ ಬಿಡು. ನಾನೇ ಪಕ್ಕ ಲಾಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ಗೈಸ್ ಗೇಮ್ ಆರ್ಗನೈಸ್ ಮಾಡಿ ನಾನೇ ಲಾಸ್ಟ್ ಆಗ್ಬಿಟ್ಟೆ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾನು ಬಟ್ಟೆ ಬೇಕಿತ್ತು, ನನಗೆ ಕೆಲವು ಡ್ರೆಸ್ ಎಲ್ಲ ತೊಗೊಬೇಕಿತ್ತು. ಸೊ ಅದಕ್ಕೆ ನನ್ನ ಫ್ರೆಂಡ್ ಅಂಗಡಿಗೆ ಹೋಗ್ತಾಯಿದ್ದೀನಿ. ಇವಾಗ ನನ್ನ ತಮ್ಮ ಬಂದ ತಕ್ಷಣ ನನ್ನ ಫ್ರೆಂಡ್ ಅಂಗಡಿಗೆ ಹೋಗ್ಬಿಟ್ಟು ಬಟ್ಟೆ ಗಿಟ್ಟೆ ತೊಗೊಂಡು ಆಮೇಲೆ ಮಿಕ್ಕಿದ ಕೆಲಸ ಏನಿದೆ ಅಂತ ನೋಡೋದು. ಆಮೇಲೆ ಇವತ್ತು ಸ್ವಲ್ಪ ಗೇಮ್ಸ್ ಎಲ್ಲ ಆಡಬೇಕಂತಿದ್ವಿ. ಅಂದರೆ ಗೇಮ್ಸ್ ಅಂದರೆ ನಾರ್ಮಲ್ ಸೆಟ್ಟು, ಕಳ್ಳ ಪೊಲೀಸ್ ಈ ಥರ ಆಡೋದಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವಾಗ ಬಟ್ಟೆ ತೊಗೊಂಡು ಆಮೇಲೆ ಮನೆಗೆ ಹೋಗ್ತೀನಿ ಗೈಸ್. ಇವಾಗ ನಮ್ಮ ಫ್ರೆಂಡ್ ಶಾಪ್ ಹತ್ರ ಬಂದಿದ್ದೀವಿ. ಇಲ್ಲಿ ಬಟ್ಟೆ ನೋಡ್ಕೊಂಡು ಹೋಗೋದ. ಅವನು ಇದ್ದಾನೆ, ಬನ್ನಿ. ಹೊಸ ಶಾಪ್ ಅವನು ಇವಾಗ ಓಪನ್ ಮಾಡಿರೋದು. ಒಂದೇ ಗೈಸ್ ಶಾಪು. ಹಾಯ್ ಚೇತನ್. ಹಾಯ್. ನೋಡಿ ಗೈಸ್, ಇದೆ ಒಂದು ಹೊಸ ಶಾಪು. ಫುಲ್ಲು ಬಟ್ಟೆ ಎಲ್ಲ ಸ್ಟಾಕ್ ಮಾಡಿ ಇಕ್ಕಿದ್ದಾನೆ ಗೈಸ್. ಈ ಶರ್ಟು ಅದಾದಮೇಲೆ ಇದೊಂದು ಚೆನ್ನಾಗಿದೆ ಗೈಸ್. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ರೀ. 35 ಅಂತ ಪ್ರಿಂಟಿಂಗ್ ಚೆನ್ನಾಗಿದೆ. ಇದು ಒಂಥರ ನೋಡೋಕ್ಕೆ. ಇದೆರಡು ತೊಗೊಂಡಿದ್ದೀನಿ. ಬಿಲ್ಲಿಂಗ್ ಆದಮೇಲೆ ಹೋಗೋದು ಇಲ್ಲಿಂದ. ಬಟ್ಟೆ ತೊಗೊಂಡಾಯ್ತು, ಇಲ್ಲಿಂದ ಹೊಡ್ತಾ ಇದ್ದೀವಿ. ಅವನು ಎಲ್ಲ ಹೋಗ್ತಾನೆ ಕೆಲಸ. ನೋಡಿರ್ತೀರಿ ಇವನ್ನ. ನಾನು ಇವನು ಫಸ್ಟ್ ಒಟ್ಟಿಗೆ ಸ್ಟಾರ್ಟ್ ಮಾಡಿ ಸೀಟ್ ಹೋಗ್ಸೋದು. ಅದಾದಮೇಲೆ ಇವನು ಬಿಸ್ನೆಸ್ ಕಡೆ ಬಂದೆ. ಇವಾಗ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡ್ಬೇಕು ಮತ್ತೆ ಏನಾರು ಮಾಡೋ ಪ್ಲಾನ್ ಇದೆ ಚೇತನ್. ಆ ಥರ ಸದ್ಯಕ್ಕೆ ಏನಿಲ್ಲ ಚೇತನ್, ಈಗ ಬಿಸ್ನೆಸ್ ನಡ್ಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ. ಅಂಗಡಿ ಇಂಪ್ರೂವ್ ಆದರೆ ಸಾಕಂತ ಇದೆ. ನೋಡಿ ಗೈಸ್, ಇದೆ ಅಂಗಡಿ. ಫೈರ್ ಬ್ರ್ಯಾಂಡ್ ಅಂತ ಕಮಲಾನಗರಲ್ಲಿರೋದು. ಅಡ್ರೆಸ್ ಎಲ್ಲ ಅವನೇ ಹೇಳ್ತಾನೆ. ಚೇತನ್ ಅಡ್ರೆಸ್ ಹೇಳ್ತೇನೆ ಒಂದು ಸೆಕೆಂಡ್ ಹೇಳ್ತೇನೆ ಗೈಸ್. ಕಮಲಾನಗರ ಗೈಸ್, ಇದು ಬಂದು ಕಮಲಾನಗರದಲ್ಲಿರೋದು. ಕಮಲಾನಗರ ಮಾರ್ಕೆಟು ದೀನ ಸೇವಾ ಸ್ಕೂಲು ಲ್ಯಾಂಡ್ ಮಾರ್ಕ್ ಆಗಿರುತ್ತೆ. ದೀನ ಸೇವಾ ಸ್ಕೂಲ್ ಬಿಲ್ಡಿಂಗೇ ಆಗಿರುತ್ತೆ ನಮ್ಮ ಒಂದು ಅಂಗಡಿ. ಯಾರಿಗೆ ಬಂದ್ರೂ ಚೇತನ್ ಕಡೆಯಿಂದ ಬಂದರೆ ಹೆವಿ ಆಫರ್ಸ್ ಇರುತ್ತೆ. ಬನ್ನಿ ಗೈಸ್. ಇದೇ ಸ್ಕೂಲು, ದೀನದೇವ ಸ್ಕೂಲ್ ಅಂದ್ರಲ್ಲಿದೆ ನೋಡಿ, ಬ್ಲೂ ಕಲರ್ ಬಿಲ್ಡಿಂಗ್. ಅದೇ ಸ್ಕೂಲು. ನಾನು ಇವತ್ತೇ ಗೈಸ್ ಆಯ್ತು ಒಂದು 2 ಮಂತ್ಸ್ 3 ಮಂತ್ಸ್ ಆಯಿತು ಆ ಶಾಪ್ ಓಪನ್ ಮಾಡಿ. ನಾನು ಇವತ್ತು ಬಂದು ತೊಗೊಂಡೆ ಬಟ್ಟೆನೆಲ್ಲ. ಚೆನ್ನಾಗಿದೆ, ಅಂದರೆ ಒಳ್ಳೆ ಪ್ರೈಸ್ಗೆ ಕೊಡ್ತಾನೆ. ಆದಷ್ಟು ಬಂದು ತಗೊಳ್ಳಿ. ಕಮಲಾನಗರಕ್ಕೆ ಬಂದು ಫೈರ್ ಬ್ರ್ಯಾಂಡ್ ಅಂತ ಯಾರನ್ನಾರು ಕೇಳಿ ಪ್ರತಿಯೊಬ್ಬರು ಹೇಳ್ಕೊಡ್ತಾರೆ. ಅಡ್ರೆಸ್ನ ಕೇಳ್ಕೊಂಡು ಬನ್ನಿ ಗೈಸ್. ಬಟ್ಟೆ ತೊಗೊಂಡು ಸೀದೆ ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ಬಟ್ಟೆ ಇಟ್ಬಿಟ್ಟು ಸ್ವಲ್ಪ ಮಾಲ್ಗೆ ಹೋಗೋದಿದೆ. ಮಾಲ್ಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಅಪ್ಪ ಮಗ ಇಬ್ಬರು ಸೇರಿ ಗಾಡಿಗೆ ಬ್ಯಾಟ್ರಿ ಹಾಕ್ತವ್ರಿ. ಅದೆಲ್ಲ ಬಿಚ್ಚಬೇಡ, ಇರೋ ಒಂದು ನಿಮಿಷ. ಬ್ಯಾಟ್ರಿ ಮುಸ್ತಫಾ ಟಡನ್ ಟನ್ ಟಡನ್ ಟನ್ ಟಡನ್ ಟನ್ ಟಡನ್ ಮುಸ್ತಫಾ. ಇವಾಗ ಮಾಲು ಬಂದಿದ್ದೀವಿ ನಾನು ನನ್ನ ತಮ್ಮ ಲೂಲು ಮಾಲ್ಗೆ. ನಮ್ಮ ಮನೆಗೆ ಹತ್ರ ಇರೋ ಮಾಲ್ ಅಂದರೆ ಇದೆ ಗೈಸ್, ಲೂಲು ಮಾಲು, ಲೂಲು ಹೈಪರ್ ಮಾರ್ಕೆಟ್. ಇವಾಗ ಇಲ್ಲಿ ಮಾಲು ಬಂದಿದ್ದೀವಿ. ಇಲ್ಲಿ ಕೆಲವೊಂದು ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದು ತೊಗೊಂಡು ಇಲ್ಲಿಂದ ಮನೆಗೆ ಹೊರಡೋದ ಗೈಸ್. ವಾಷಿಂಗ್ ಮಿಷಿನ್ ಲಿಕ್ವಿಡ್ ಅಂತ ತೊಗೊಂಡಾಯ್ತು ಇವಾಗ. ಸೊ ನೆಕ್ಸ್ಟ್ ಇನ್ನು ಹಂಗೆ ಬೇರೆ ಬೇರೆ ಐಟಮ್ ಏನೇನು ಬೇಕು ಅಂತ ನೋಡೋದ ಬನ್ನಿ ಗೈಸ್. ಆ್ಯಕ್ಚುಲಿ ನಾವು ಇವತ್ತು ಈ ಮ್ಯಾಟ್ ಹುಡುಕ್ತಾ ಇದ್ದೀವಿ. ಇವತ್ತು ಫುಲ್ ಫ್ಯಾಮಿಲಿ ಜೊತೆ ಆಡೋದ ಅಂತ. ನೋಡ್ಬೇಕು ಇಲ್ಲಿ ಸಿಗುತ್ತಾ ಅಂತ. ನೋಡೋದೇ ರೀ, ಸಿಕ್ಕರೆ ಇದು ತೊಗೊಂಡು ಹೋಗೋದು ಈ ಮ್ಯಾಟ್ನಲ್ಲಿಂದ ಗೈಸ್. ಇರಿ ವಿಚಾರಿಸೋದ, ಇಲ್ಲೊಬ್ಬರು ಇದ್ದಾರೆ, ಅವ್ರನ್ನ ಕೇಳೋದ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಈ ಮ್ಯಾಟ್ ಸಿಗುತ್ತಾ? ಎಲ್ಲಿ? ಯಾರು ಆ ಕಡೆ ಯಾರು ಇದ್ದಿಲ್ಲ, ಅದಕ್ಕೆ ಹೇಳಿಲ್ಲ. ಒಟ್ಟಿನಲ್ಲಿ ಇದೆಯಾ ಇದು? ಅಲ್ಲಿ ಕೇಳಬೇಕಾ? ಓಕೆ ಗೈಸ್, ಇವ್ರು ಗೊತ್ತಿಲ್ಲ ಅಂತ ನೋಡೋದೇ ರೀ. ಅಲ್ಲಿ ಈ ಮ್ಯಾಟ್ ಹುಡ್ಕೋದ್ರೆ ಸ್ಟೇಷ್ನರಿ ಕಡೆ ಬಂದಿದ್ದೀವಿ ಗೈಸ್. ಇಲ್ಲಿ ನಿಮಿಷ ನೋಡೋದ್ರಿ. ಸರ್, ಈ ಮ್ಯಾಟ್ ಸಿಗುತ್ತಾ? ಇದಿಲ್ಲ ಸರ್. ಇಲ್ವಾ ಅದು? ಓಕೆ, ಮ್ಯಾಟ್ ಡೈಸು ಇಲ್ವಾ? ಅಂದರೆ ಎಲ್ಲೂ ಏನಪ್ಪ ಸ್ನೇಕ್ ಆ್ಯಂಡ್ ಲ್ಯಾಡರ್ಸ್ ಬರುತ್ತಲ್ಲ, ಅದು ಇಲ್ವಾ? ಆ ಕಡೆ ಹೋದ್ರೆ ಈ ಕಡೆ ಅಂದರೆ ಈ ಕಡೆ ಗೇಮ್ ಮ್ಯಾಟ್ ದೊಡ್ಡದಾಗಿ ಬರುತ್ತಲ್ಲ, ಅದಿಲ್ವಾ? ಓಕೆ ಗೈಸ್, ಆ ಥರ ಮ್ಯಾಟ್ ಇಲ್ಲಿಲ್ಲ ಅಂತೆ. ಏನು ಮಾಡೋಕ್ಕಾಗಲ್ಲ, ಹೋಗೋದು. ಇವಾಗ ಇದೊಂದು ಬೇಕಿತ್ತು ಸದ್ಯಕ್ಕೆ. ಇದೊಂದು ತೊಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಮಗೆ ಆ ಮ್ಯಾಟ್ ಸಿಕ್ಕಿಲ್ಲ, ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತೊಗೊಳೋದ ಅಂತ. ಮೇಲೆ ಹಂಗೆ ಒಂದು ಸ್ವಲ್ಪ ಜುಡಿಯೋ ಹೋಗ್ಬಿಟ್ಟು ಹೋಗೋದ ಬನ್ನಿ ಗೈಸ್. ಇಲ್ಲಿಂದ ತೊಗೊಂಡಿದ್ದಾಯ್ತು, ಇವಾಗ ಹೊರಡ್ತಾ ಇದ್ದೀವಿ. ಚೆಕಿಂಗ್ ಬಂದಿದೆ, ಚೆಕಿಂಗ್ ಗೈಸ್. ಇವ್ರ ಅಣ್ಣಗೆ ಎಂಥ ಸ್ಕ್ಯಾಮ್ ಮಾಡ್ದ ಅಂದರೆ, ಅವ್ರ ಅಣ್ಣ ಕಾಲ್ ಮಾಡಿಬಿಟ್ಟು ಜುಡಿಯೋಗೆ ಹೋಗ್ಬಿಟ್ಟು ಸಾಕ್ಸ್ ತೊಗೊಂಬ ಅಂತ ಹೇಳ್ದೆ ಅವ್ರ ಅಣ್ಣ. ಅಷ್ಟಕ್ಕೂ ನಾನೇನಂದೆ, ಕೈಯಲ್ಲಿ ಇದು ಇಕ್ಕೊಂಡವನೆ. ಸೊ ಇದು ತೊಗೊಂಡು ಜುಡಿಯೋಗೆ ಹೋದ್ರೆ ಹೆಂಗಿರುತ್ತೋ, ಚೆನ್ನಾಗಿರಲ್ಲ. ಒಂದು ಕೆಲಸ ಮಾಡಿ, ನಿಮ್ಮ ಅಣ್ಣಂಗೆ ಕಾಲ್ ಮಾಡಿಬಿಟ್ಟು ಸಾಕ್ಸ್ 200 ಅಂತ ಹಾಕಿದ್ದಾರೆ ಅಂತ ಹೇಳು ಅಂತ ಹೇಳಿದೆ. ಇವನು ಅಷ್ಟಕ್ಕೂ ಕಾಲ್ ಮಾಡಿ 200 ಅಂತ ಹೇಳೋನೆ. ಅವ್ರ ಅಣ್ಣ ಬೇಡ ಅಂತ ನಂಬ್ಕೊಂಬಿಟ್ಟನು ಪಾಪ. ಬಕ್ರ ಆಗ್ಬಿಟ್ಟ ಗೈಸ್ ಪಾಪ ಅವನು. ನಾಳೆ ಎಕ್ಸಾಮ್ ಇದೆ ಅಂತ ಇಬ್ಬರು ಪ್ರಿಪೇರ್ ಆಗ್ತಾ ಇದ್ದಾರೆ ನೋಡಿ ಗೈಸ್. ಯಾವ ಸಬ್ಜೆಕ್ಟ್ ಇರೋದು ನಾಳೆ ಎಕ್ಸಾಮು? ನಿನಗೆ ಅದೇ ಪಿ ಟಿ ಹೆಂಗೆ ಬರೀತೆ? ಪಿ ಟಿ ಗೇಮ್ಸ್ ತಾನೆ.
ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಏನು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅಂತ್ಯಾ? ನಾನು ಬಾತ್ರೂಮ್ ಹೋಗಿದ್ದೆ, ಆ ಟೈಮ್ ಫೋನ್ ಮಾಡಿದ್ದೀನಿ ನೀನು ಬಂದ್ಮೇಲೆ ಹಾಕೋ ಸೈಲೆಂಟ್ ಹಾಕಿಟ್ಟಿದ್ದಾನೆ. ಹೌದಾ? ಎಂತ ನನ್ನ ಮಗ ಅವನೊಂದು ಸ್ಕ್ಯಾಮ್ ಮಾಡಿದ್ದಾನಪ್ಪ. ನಿಂಗೆ ಏನು ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಏನು ನೋಡಿದ್ರು? ನಾಳೆ ಬ್ಲಾಗ್ ಅಪ್ಲೋಡ್ ಆಗುತ್ತಲ್ಲ ನೋಡು. ಸ್ಕ್ಯಾಮ್ ಮಾಡೋ ನಿನಗೆ ಅದು ಸ್ಕ್ಯಾಮ್. ಸೈಡ್ ಬಾ. ಹೇಳಿಲ್ವ ನಿಂಗೆ ಎಂಥ ದೊಡ್ಡ ಸ್ಕ್ಯಾಮ್ ಮಾಡೋದು ಗೊತ್ತಾ? ಬರ್ತಾನೆ ಹೇಳ್ತಾನೆ ಇರು. ಹೆಡ್, ಸ್ಟಮಕ್, ಆ್ಯಂಕಲ್, ನೀ, ನೋಸ್. ಏಯ್ ಇಡಲಿ. ಹಾಂ ತಿರ್ಗಾ ನೋಸ್ ಆಯ್ತಾ? ನೀ, 330, ಆ್ಯಂಕಲ್, ಸ್ಟಮಕ್, 330, ಹೆಡ್, ನೀ, ಗ್ಲಾಸ್. ಹೋಗು ಹೋಗು. ಸೋತ ಅಂತವಳು ನೋಡಿ ಅವಳು ಬಂದು. ಐ ಬಿಡೆ ಪರವಾಗಿಲ್ಲ. ಏನಾಗ್ತೀರಾ? ಏನಾಯ್ತು ಇವಾಗ? ಏನಾಯ್ತು ಇವಾಗ? ಇನ್ನೊಂದು ಚಾನ್ಸ್ ಕೊಡ್ಬೇಕಾ? ಹಾಂ ಸಿನಿಮ್ಯಾಟಿಕ್ ಅಲ್ಲಿ ನೋಡಿರೋದು. ಇನ್ನೊಂದು ಚಾನ್ಸ್ ಕೊಡ್ಬೇಕಾ? ಬೇಕಾ? ಸರಿ ಅಳ್ಬೇಡ ಬಿಡು. ಗೇಮ್ ರೂಲ್ ಹೆಂಗೆ ಗೊತ್ತಾ? ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ. ಗೇಮ್ ರೂಲ್ ಬಂದು ಇವಾಗ ಲಾಸ್ಟಲ್ಲಿ ಯಾರು ಇರ್ತಾರೋ ಇಬ್ಬರು, ಅವರಿಬ್ರು ಸೇರಿ ಫಸ್ಟಲ್ಲಿ ಇರೋರಿಗೆ ಅವ್ರೇನು ತಿನ್ನಕ್ಕೆ ಹೇಳ್ತಾರೋ ಅದನ್ನ ಕೊಡಿಸ್ಬೇಕು. ಅವ್ರೊಬ್ರಿಗೆ ಮಾತ್ರ, ವಿನ್ ಆದವ್ರಿಗೆ ಮಾತ್ರ. ಫಸ್ಟಲ್ಲಿ ಇರ್ತಾರಲ್ಲ ಅವ್ರು ವಿನ್ ಆದವ್ರಿಗೆ, ಲಾಸ್ಟ್ ಇಬ್ರು ಇರ್ತಾರಲ್ಲ ಅವ್ರು ಫಸ್ಟ್ ಸೋತವರು ಕೊಡಿಸ್ಬೇಕು ಒಬ್ರಿಗೆ. ಫಸ್ಟ್ ವಿನ್ನರ್ಗೆ ಮಾತ್ರ. ಆಯ್ತಾ? ಹ್ಞೂ. ಇವ್ರು ಕುಡುಕ್ತಾ ಇರೋ ಫೋಸ್ ನೋಡಿದ್ರೆ ದೊಡ್ಡ ಕುಡುಕ್ದಾರ ಆಗ್ತಾರೆ ಅನ್ಸುತ್ತೆ. ಏಯ್ ಒಂದು ಆರಾಮಾಗಿ ಒಂದು ತಗೊಳ್ಳಿ. ಚಿಕ್ಕಮ್ಮ ದಾರಿ ಬಿಡು. ಅಬ್ಬಾ ಯಾರು ಪೊಲೀಸು? ಪೊಲೀಸ್ ಯಾರು? ಇವರೇ ಅನ್ಸುತ್ತೆ ಮೇ ಬಿ. ಪೊಲೀಸ್ ಕಳ್ಳ ಯಾರು? ಯಾರು ಮೂಗು ಕೈ ಹಾಕೊಂತಾರೋ ಅವರೇ ಅನ್ಸುತ್ತೆ. ಯಾರು ಚಿಕ್ಕಮ್ಮ ಕಳ್ಳ? ಯಾರು ಕಳ್ಳ ಒಪ್ಕೊಳ್ಳಿ. ಪಕ್ಕ ಅಭಿನೇನಾ? 100% ಲಾಕ್ ಮಾಡೋದಾ? ಲಾಕ್ ಮಾಡು. ಹಾಂ ಜೋರ ಕುಡ್ಕು, ಚೆನ್ನಾಗಿ ಕುಡ್ಕು. ಏಯ್ ಮೆತ್ತಿಗೆ ಚೀಟಿ ಕೊಡಿ ಇವ್ರಿಗೆ, ಅವ್ರಿಗೊಂದು ಚೀಟಿ ಕೊಡಿ. ನೋ ಬ್ಯಾಡ್ ವರ್ಡ್ಸ್. ಪೊಲೀಸಾ? ಕಳ್ಳ ಯಾರು? ಏಯ್ ಸುಮ್ಮನೆ ರಂಗಲ್ಲ ಹೇಳ್ಬಾರ್ದು. ಯಾರು ಕಳ್ಳ? ನಾನೇ. ಹಾಕೋ. ಕೈ ಇವನ್ ಕಳ್ಳ ಬಂತು, ಇವನಿಂದ ನನಗೂ ಕಳ್ಳ ಬಂತು. ಕೊಡ ಅವ್ರು ಕುಳುಕ್ಲಿ. ಕುಳುಕ್ಬಿಟ್ಟು ಹಾಕಿಸ್ಕಮ್ಮ. ರಾಜ ಬರಲಿ ಈ ಸತಿ. ರಾಜಯೋಗ ಬರಲಿ. ಅಯ್ಯ ಕರೆಕ್ಟಾಗಿ ಎತ್ಕೊಡ್ರು ಸುಮ್ಮನೆ. ಏನೋ ಏಯ್ ಒಂದು ತಗೊಬೇಕು ನೀನು. ಯಾರು ಪೊಲೀಸ್? ಪೊಲೀಸ್ ಯಾರು? ಹಾಂ ಕಳ್ಳರು ಅಕ್ಕಪಕ್ಕನೇ ಇರ್ತಾರೆ, ಹುಡುಕಿ ಕರೆಕ್ಟಾಗಿ ಸಿಗ್ತಾರೆ. ಹಾಂ ಹತ್ರದಲ್ಲೇ ಇರ್ತಾರೆ. ಹೇಳಕ್ಕಾಗಲ್ಲ, ಕಾರ್ ಇಕ್ಕೊಂಡಿದ್ರೆ ಇರ್ಬೋದು ಅವರು. ಯಾರು ಚಿಕ್ಕಮ್ಮ ಕಳ್ಳ? ಬೇಗ ಹೇಳ್ಬೇಕು, ಜಾಸ್ತಿ ಟೈಮ್ ಇಲ್ಲ. 10 ಸೆಕೆಂಡ್ ಟೈಮು, ಬೇಗ ಹೇಳ್ಬಿಡ್ಬೇಕು. ಆಯ್ತಾ? ಯಾರು ಯಾರು ಕಳ್ಳ? ನಾನೇ ಕಳ್ಳ. ಹೇಳಿಲ್ಲ. ರಾಜ ಬರಲಿ. ರಾಜ ತೋಚ್ಕಮ್ಮ. ಪೊಲೀಸರು? ಯಾರು ಪೊಲೀಸು? ನಾನಲ್ಲಪ್ಪ. ಯಾರು ಪೊಲೀಸು? ಅವ್ರ ಪೊಲೀಸು. ಬನ್ನಿ ಬೇಗ, ಕಳ್ಳ ಯಾರು ಹೇಳಿ. ಓಯ್ ನೀನು ಕೂತ್ಕೊಂಡಾಳ, ಏನಕ್ಕೆ ಡ್ಯಾನ್ಸ್ ಆಡ್ತಾ ಇದೆಯಾ? ಪೊಲೀಸರು? ಅವ್ರು ಒಳಗಿರೋರು ಟೀಮ್ ಆಡ್ತವ್ರಲ್ಲ ಅವ್ರು ಪೊಲೀಸ್. ಅವ್ರದ್ದೇ
ಹೇಳೋಕ್ಕಾಗಲ್ಲ ಈ ಸತಿ ಕಳ್ಳರು ದಿವಾನ್ ಮೇಲೆ ಕೈ ಇಟ್ಕೊಂಡಿದ್ರೆ ಇರ್ಬೋದು. ಯಾರು ಕಳ್ಳ? ಚಿಕ್ಕಮ್ಮ ನೀನು. ನಾನು ಕಳ್ಳ. ನಾನು ಕಳ್ಳ. ಅಲ್ಲ ನಾನು ಹಾಕಿದ್ದು ನನಗೆ ಕಳ್ಳ ಬಂದ್ಬಿಟ್ಟಿದೆ. ಅಪ್ಪ ಪೊಲೀಸ್ ಯಾರಪ್ಪ ಕಳ್ಳ? ಜೋರ ಅವರೇ ಕಳ್ಳರಾಗಿರ್ತಾರೋ ಕೆಲವು ಟೈಮು. ಕಳ್ಳ ಹೊಸ ನಿಚಮ ಅಲ್ವಾ? ಅಷ್ಟೇ, ಒಂದೇ ಚಾನ್ಸು. ಯಾರು ಕಳ್ಳ? ಅಲ್ವಾ? ನಾನೇ ಕಳ್ಳ. ನನ್ನ ಚೀಟಿ. ಭವಿಷ್ಯ ಚೇಂಜ್ ಆಗ್ಬೇಕು, ಆ ಥರ ಕುಡ್ಕೊ. ಹಾಕಪ್ಪ ಹಾಕಪ್ಪ. ಏಯ್ ನಿನ್ನ ಹತ್ರ ಹಾಕೊಂಡು ಪೊಲೀಸ ಮತ್ತೆ ಕಳ್ಳ ಯಾರು? ಯಾರಪ್ಪ ಕಳ್ಳ? ಇರಪ್ಪ ಹೇಳ್ತೀನಿ. ಕಳ್ಳ ಅಭಿ. ಅಭಿ ಯಾರು ಕಳ್ಳ? ತೋರ್ಸಪ್ಪ. ಅಭಿ ಹಾಕೋ, ಕುಡ್ಬಿಟ್ಟು ಹಾಕೋ. ಯಾರಪ್ಪ ಪೊಲೀಸು? ನಾನೇ ಪೊಲೀಸು. ನಾನೇ ಪೊಲೀಸು. ಕಳ್ಳ ಬಂದು ಇವರೇ ಕಳ್ಳ. ಝೀರೋ ಝೀರೋ ನಂದು ಈ ಸತಿ. ಹಾಕಿ ನನ್ನ ಹತ್ರ 1000 ಬರಲಿ. ಯಾರಪ್ಪ ಪೊಲೀಸು? ಪೊಲೀಸಾ? ಪೊಲೀಸ್ ಯಾರಪ್ಪ? ಪೊಲೀಸ್. ಥೂ, ನಾನೇ ಪೊಲೀಸ್ ಈ ಸತಿನು. ಕಳ್ಳ ಹೇಳಪ್ಪ ಬೇಗ. ಕಳ್ಳ ನನ್ನ ಪ್ರಕಾರ ನೀನೇ. ಅಲ್ಲ ಯಾರು? ಓ, ಕಳ್ಳ ಪಕ್ಕದಲ್ಲೇ ಇಟ್ಕೊಂಡು 00 ಶೆಟ್. 700 ಅಲ್ಲಾಡ್ಸಪ್ಪ. 1000 ಬರಂಗೆ ಹಾಕಪ್ಪ. ಐಶಾಕ್ ಮಾಡ್ತೀನಿ ಮೇಲೆ ಹಾಕೋ. ಇದು ಯಾಕೋ ಥೋ, ದರಿದ್ರ ಹ್ಯಾಟ್ರಿಕ್ ಪೊಲೀಸ್ ಮತ್ತೆ ನಂದೇ ಪೊಲೀಸು. ಶೆಟ್. ಕಳ್ಳ ಯಾರಡ? ಕಳ್ಳ ಯಾರಡ? ಕಳ್ಳ ವಸಂತಿ ಚಿಕ್ಕಮ್ಮ. ನಾನು ಅಯ್ಯೋ ನಾನು ಹೇಳ್ತಾ ಒಂದೇ ತರನೇ ಇರ್ತೀನಿ, ನನ್ ಮೇಲ್ doubt ಮಾಡ್ಬೇಡ. ಬರ್ತೈತಪ್ಪ ಅವಾಗಲಿಂದ. ರಾಜ ಬರ್ಲಿ, ರಾಜ. ತಗೊಳ್ಳೆಮ್ಮ, ಈ ಪಟಾಶ ತಗೊಂಡು ಪೊಲೀಸೇ ಇರುತ್ತೆ. ಏಯ್ ಪೊಲೀಸೇ. ಯಾರು ಕಳ್ಳ? ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾರೆ. ವಸಂತಿ. ಹೇಳ್ತಾ? ಕರೆಕ್ಟಾ? ಅಯ್ಯ ಅಜ್ಜ 900. ಹಾಂ, ಇಲ್ಲಿ ಇಲ್ಲೇನೆ ನೀರ್ ಬಟ್ಲಿ. ಹಾಕಿ ಚಿಕ್ಕಮ್ಮ. ರೂಮಲ್ಲಿ ಹೋಗಿ ಹೋಗಿ ನೀರ್ ಬಟ್ಲಿ ತಗೊಂಡ್ ಬಾಗಿ. ಚಿರು ಬಾಯಿ ಕಡೆ. ಆಯ್ ಬೇಡ, ನಂಗೆ ಗೊತ್ತಿಲ್ಲ ಬಾ. ಬೇಡ. ಹಾಕಿ ಚಿಕ್ಕಮ್ಮ. ಬೇರೆ ಟೀಮು. ಏಯ್, ಏ ಹಂಗ ಹಾಕಿದ್ರೆ ಹೆಂಗೆ? ನಾನು ಹಾಕಿದ್ದು ಅವ್ನು ಎತ್ಕೊಂಡು. ಯಾರು ಪೊಲೀಸ್? ಥೋ, ದರಿದ್ರ ನಾನೇ ಪೊಲೀಸ್ ಬರ್ತೀನಿ ಯಾವಾಗಲೂ. ಪೊಲೀಸ್ ನಾನು. ತಗೋ ಅವಲಕ್ಕಿ. ಕಳ್ಳ ಯಾರಪ್ಪ? ಕಳ್ಳ ಒಂದು ಅಭಿ. ನಾನು ಫಸ್ಟ್ ನಾನೇ ಪಕ್ಕ ಲಾಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ನಾನು ಶೆಟ್. ಏ ಇದೆ ಕೊಟ್ರು. ಏಯ್ ಇಡೋ ಅಲ್ಲಿ, ಹಂಗ ನೋಡ್ಬಲ್ಲ. ಏಯ್ ಯಾರು ಯಾರು ಯಾರು? ಅಯ್ಯೋ ಯಾರು ಕಳ್ಳ? ಕಳ್ಳ ಯಾರು? ಲಾಸ್ಟ್ ಗೇಮ್ ವೈಸ್ ಕಳ್ಳ ಯಾರಂತ ಕಂಡುಹಿಡ್ಬೇಕು ಇವಾಗ. ನನ್ನ ಅಂತವ್ರು ನಮ್ಮ ಚಿಕ್ಕಮ್ಮ ಇಲ್ಲಿ ಕೂತ್ಕೊಂಡು. ಯಾರು ಚಿಕ್ಕಮ್ಮ ಕಳ್ಳ? ಎಲ್ಲ ಕೇಳಿಸ್ಕೊಂಡ್ರೆ
ಇವಳು ಕಣ್ಣ ಕರೆಕ್ಟಾ? ಇಲ್ಲಪ್ಪ ಹಾಂ, ಗೀತಾ ಅಂತೆ. ಅವಳು 700 ಹಾಕೋ. ಲಾಸ್ಟಿಗೆ 900 ನಂಗೆ ಗತಿ. 900. ಹಾಕೋ 1000. ಓಯ್, ಈ ನನ್ನ ಮಗ ಸ್ಕ್ಯಾಮ್ ಮಾಡ್ದ, ಚೀಟಿ ಎತ್ಕೊಂಡು ಹೋಗ ಅಲ್ಲೇ. ರಿಸಲ್ಟ್ ಅನೌನ್ಸ್ ಮಾಡೋದ? ಫಸ್ಟು, ಸೆಕೆಂಡು, ಥರ್ಡು, ಥರ್ಡು, ಫೋರ್ತು, ಫಿಫ್ತು, ಸೆಟ್, ನೀವಿಬ್ರು ಸೇರ್ಕೊಂಡು ಕೊಡ್ಸ್ರಿ. ಸಿಕ್ಸ್ತು, ಸೆಟ್. ನಾನೇ ಲಾಸ್ಟ್ ಆಗ್ಬಿಟ್ಟೆ ಗೈಸ್. ಸಿಕ್ಸ್ತು ಮತ್ತು ಫಿಫ್ತು. ಚಿಕ್ಕಮ್ಮ, ನಾನು ನೀನು ಸೇರಿಬಿಟ್ಟು ಫಸ್ಟ್ ವಿನ್ನರ್ಗೆ ಏನಾರು ಕೊಡಿಸ್ಬೇಕು ಬಾ. ಹಾಂ, ಫಸ್ಟ್ ವಿನ್ನರ್ಗೆ ಏನು ಬೇಕು? ಏಯ್ ಸೈಡ್ ಬರೇ ಹಚ್ಚಿ. ಫಸ್ಟ್ ವಿನ್ನರ್ಗೆ ಏನು ಬೇಕು? ಸ್ವಲ್ಪ ಜೋರ ಹೇಳ್ಚಿಕಮ್ಮ. ಏನಾದ್ರೂ ಕೊಡ್ಸಿ ಪರವಾಗಿಲ್ಲ. ಏನು ತಿಂಡಿ ಹೇಳಿ, ನಿಮ್ಮ ಒಬ್ರಿಗೆ ಮಾತ್ರ, ಎಲ್ರಿಗೂ ಅಲ್ಲ. ನಿನ್ನ ಲೆಕ್ಕ ಇಲ್ಲ ಗೈಸ್. ಗೇಮ್ ಆರ್ಗನೈಸ್ ಮಾಡಿ ನಾನೇ ಲಾಸ್ಟ್ ಆಗ್ಬಿಟ್ಟೆ ಗೈಸ್. ನಮ್ಮ ಚಿಕ್ಕಮ್ಮ ವಿನ್ ಆದ್ರಲ್ಲ, ಅವ್ರು ಪಫ್ ಸಾಕಂತ ಹೇಳ್ತಾ ಇದ್ದಾರೆ. ತೋಚ್ಕಮ್ಮ, ವಿನ್ನರ್ಗೆ ಪಫ್ ಕೊಡ್ತಾ ಇದ್ದೀವಿ. ಅವ್ರಷ್ಟೇ ಸಾಕಂದ್ರು. ಸಾಕಚ್ಕಮ್ಮ ಅಷ್ಟೇ. ಓಕೆ ಓಕೆ ಬಾಯ್. ಓಕೆ ಗೈಸ್, ಅವ್ರು ಹೊರಡ್ತಾ ಇದ್ದಾರೆ ಮನೆಗೆ. ನಾನು ಮನೆಗೆ ಹೋಗ್ಬಿಟ್ಟು ಎಡಿಟಿಂಗ್ ಕಲಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಜಸ್ಟ್ ಇದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡೆ ಗೈಸ್. ಆ್ಯಂಡ್ ನೆನ್ನೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ಇವಾಗ ಎಂಡ್ ಮಾಡೋಕ್ಕಂತ ಬಂದೆ. ನೋಡಿದ್ರಿ ನೆನ್ನೆ ಗೇಮ್ ಆಡಿದ್ದು ಮತ್ತು ಫನ್ ಮಾಡಿದ್ದೆಲ್ಲ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಎಸ್ಟರ್ಡೇ ನಮ್ಮ ಟಾಕ್ಸ್ ಒಂದು ಶೂಟ್ಗೆ ಹೋಗ್ಬೇಕಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಬಟ್ ಅದು ಹೋಗೋಕ್ಕಾಗಿಲ್ಲ. ಅಂದರೆ ನಾವು ಹೋಗಿದ್ದು, ಬಟ್ ಅಲ್ಲಿ ನಮಗೆ ಜನ ಇದ್ದಿಲ್ಲ. ಅಂದರೆ ನೆನ್ನೆ ಮ್ಯಾಚ್ ಇತ್ತು, ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಇತ್ತು. ಅದಾದಮೇಲೆ ಬಿಗ್ ಬಾಸ್ ಎಲ್ಲ ಇತ್ತಲ್ಲ, ಸೊ ಮೇ ಬಿ ಅದಕ್ಕೆ ಜನ ಇದ್ದಿಲ್ಲ ಅನ್ಸುತ್ತೆ ರೋಡಲ್ಲಿ. ಅದೇ ಅದಕ್ಕೋಸ್ಕರ ಅದು ಟಾಕ್ಸು ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ನೆಕ್ಸ್ಟ್ ಅಂದರೆ ನಾಳೆ ನಾಡಿದ್ರಲ್ಲಿ ಮಾಡ್ಬೇಕದನ್ನ. ಮತ್ತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಒಳ್ಳೆ ಬ್ಲಾಗಲ್ಲಿ ಸಿಗೋದ ಗೈಸ್. ಬಾಯ್ ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ.